ಕೇವಲ 60 ವರ್ಷಗಳಲ್ಲಿ ಚರ್ಚ್ ಆಫ್ ಗಾಡ್ ಈ ಗಮನಾರ್ಹ ಬೆಳವಣಿಗೆಯನ್ನು ಸಾಧಿಸಿದೆ. ಸತ್ಯವೇದದ ಪ್ರವಾದನೆಯ ಪ್ರಕಾರ ಪೂರ್ವದ ಕಟ್ಟಕಡೆಯ ದೇಶವಾದ ಕೊರಿಯಾದಲ್ಲಿ ಪ್ರಾರಂಭವಾದ ಚರ್ಚ್ ಆಫ್ ಗಾಡ್ 1948ರಲ್ಲಿ ಕ್ರಿಸ್ತ ಅನ್ ಸಂಗ್ ಹೋಂಗ್ ರವರ ಮೂಲಕ ಸುವಾರ್ತೆಯ ದ್ವಾರವನ್ನು ತೆರೆಯಿತು. ಅದ್ಭುತವಾದ ಕೊರಿಯಾ. ಅದ್ಭುತವಾದ ಚರ್ಚ್ ಆಫ್ ಗಾಡ್. ಚರ್ಚ್ ಆಫ್ ಗಾಡ್ನ ಅಭಿಲಾಷೆಯೊಂದಿಗೆ ಲೋಕವು ಉತ್ತೇಜಿಸುತ್ತಾ ಚಪ್ಪಾಳೆ ತಟ್ಟುತ್ತಿದೆ. ಸುವಾರ್ತೆಯ ಹೊಸ ತೊಟ್ಟಿಲಾದ ಕೊರಿಯಾ ಮತ್ತು ಚರ್ಚ್ ಆಫ್ ಗಾಡ್ ಸುವಾರ್ತೆಯ ಹೊಸ ಪವಿತ್ರ ಮೈದಾನ. ಲೋಕದ ಹೆಜ್ಜೆಗಳು ಈಗ ಚರ್ಚ್ ಆಫ್ ಗಾಡ್ ಕಡೆಗೆ ಹೋಗುತ್ತಿವೆ. ಓ ಸೂರ್ಯನೇ ಉದಯಿಸು, ಓ ಅರುಣೋದಯವೇ ಅಂಧಕಾರವನ್ನು ಒಡೆದುಹಾಕು. ಹೊಸ ದಿನವನ್ನು ತೆರೆದು ಪ್ರತಿಧ್ವನಿಸುವ ಧ್ವನಿಯೊಂದಿಗೆ ಹೊಸ ಮುಂಜಾನೆಗೆ ಸಿದ್ಧ ಮಾಡಿ. ಮೂಡಣದ ನಿಗೂಢ ದೇಶದಲ್ಲಿ ನಿರೀಕ್ಷೆಯ ಬೆಳಕಿನೊಂದಿಗೆ ಮುಂಜಾನೆ ಪ್ರಾರಂಭವಾಗುವ ಭೂಮಿಯ ಕಟ್ಟಕಡೆಯಲ್ಲಿ ಪವಿತ್ರ ನಗರವಾದ ಚರ್ಚ್ ಆಫ್ ಗಾಡ್ ಇಡೀ ಲೋಕವನ್ನು ಬೆಳಗುತ್ತದೆ.